ನೆನ್ನೆ ದಿನ ನಾವು ತಿಳ್ಕೊಂಡ್ವಿ ಪವಿತ್ರಾತ್ಮ ನನ್ನ ಮತ್ತು ಯೇಸು ಕ್ರಿಸ್ತನ ಒಂದು ಸಂಬಂಧವನ್ನು ಸ್ಥಾಪನೆ ಮಾಡೋನು ಅಂತ. ಆಮೇನ್. ಯೇಸು ಕ್ರಿಸ್ತನ ಒಂದು ಪಕ್ಕೆಯ ಮೂಳೆಯವರು ಅಂತ. 2ನೇ ಆದಾಮ್ನಿಂದ ಬಂದಂಥ ಎಲುಬು ಅವರು. ಎಲುಬನ್ನ ಇಟ್ಕೊಂಡು ನಮ್ಮನ್ನ ಸೃಷ್ಟಿ ಮಾಡಿದ್ರು ತಂದೆ ದೇವರು ಅಂತ. ಆಮೇನ್. ಇವತ್ತು ನಾವು ಪವಿತ್ರಾತ್ಮನನ್ನ ಯಾವ ರೀತಿಲಿ ಆದಿಕಾಂಡದಲ್ಲಿ ನಾವು ನೋಡ್ಬೋದು ಅಂದರೆ, ಆದಿಕಾಂಡ 8:4 ಒಂದು ವಚನ ಇದೆ. ಅಲ್ಲಿ ಏನಂದರೆ 7ನೇ ತಿಂಗಳಲ್ಲಿ ನಾವೆಯು ಅರರಟ್ನ ಒಂದು ಬೆಟ್ಟದ ಒಂದು ಸೀಮೆಯಲ್ಲಿ ನಿಂತಿತ್ತು ಅಂತ. ಅಂದರೆ ನೋಹನ ಒಂದು ನಾವೆ ಮಳೆಗಳೆಲ್ಲ ಮುಗಿದ ನಂತರ ಅದು ಹೋಗಿ 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 ಒಂದು ಸ್ಥಳದಲ್ಲಿ ಅದೇನು ಮಾಡ್ತು, ಒಂದು ಬೆಟ್ಟದ ಮೇಲೆ, ಅದು ಅರರಟ್ ಎಂಬ ಒಂದು ಬೆಟ್ಟದ ಮೇಲೆ ಅದು ಕರೆಕ್ಟಾಗಿ ಕರೆಕ್ಟ್ ಒಂದು ಸ್ಪಾಟಲ್ಲಿ ಅದು ನಿಲ್ತು. ಆಮೇನ್. ಇವತ್ತು ಪವಿತ್ರಾತ್ಮ ಯಾರು ಅಂತ ನಾವು ತಿಳ್ಕೊಂಡ್ರೆ, ಅವರು ಜೀವದ ಒಂದು ನದಿ. ಯೇಸು ಕ್ರಿಸ್ತ ಯೋಹಾನ 7:37 ಅವ್ರು ಹೇಳ್ತಾರೆ. 37, 38, 39 ಅವ್ರು ಹೇಳ್ತಾರೆ, ಯಾರಿಗಾದರೂ ದಾಹ ಆಗಿದ್ರೆ ನನ್ನ ಬಳಿ ಬಂದು ಕುಡಿಯಲಿ. ನಾನು ನಾನು ನನ್ನನ್ನು ನಂಬುವ ಅಲ್ಲ ಆಯ್ತಾ, ನನ್ನನ್ನು ನಂಬುವವನ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರಗಳು ಹೇಳೋ ಪ್ರಕಾರ ಜೀವಕರವಾದ ನದಿಗಳು ಅವನಿಂದ ಹರಿಯುತ್ತೆ ಅಂತ. ನಂತರ ಒಂದು ವಚನದಲ್ಲಿ ನಾವು ನೀಟಾಗಿ ನಾವು ನೋಡ್ಬೋದು, ಅವರು ಯಾವ ಒಂದು ನದಿ, ಯಾವ ಒಂದು ನೀರ್ ಬಗ್ಗೆ ಹೇಳ್ತವ್ರೆ ಅಂದರೆ ಪವಿತ್ರಾತ್ಮ ಎಂಬ ನೀರಿನ ಬಗ್ಗೆ ಹೇಳ್ತವ್ರೆ. ಈ ಪವಿತ್ರಾತ್ಮ ಜೀವ ನದಿಯಾಗಿ ನಮ್ಮ ಜೀವಿತದಲ್ಲಿ ಏನು ಮಾಡ್ತಾರೆ ಅಂದರೆ, ನನ್ನ ಜೀವಿತ ಎಂಬ ನಾವೆಯನ್ನು, ನನ್ನ ಕುಟುಂಬ ಎಂಬ ನಾವೆಯನ್ನು, ನನ್ನ ಸೇವೆ ಎಂಬ ನಾವೆಯನ್ನು ತಂದೆ ದೇವರು ಏನು ಚಿತ್ತ ಇಟ್ಟಿದ್ದಾರೋ, ತಂದೆ ದೇವರು ಯಾವ ಕರುವಿಕೆಯಲ್ಲಿ ನಮ್ಮನ್ನ ಕರೆದಿದ್ದಾರೋ ಆ ಕರುವಿಕೆಗೆ ಕರೆಕ್ಟಾಗಿ ಕರ್ಕೊಂಡೋಗಿ ಬಿಟ್ಟು ನಿಲ್ಲಿಸ್ತಾರೆ ನಮ್ಮನ್ನ. ಆ ನಾವೇನ ಹೇಗೆ ಬೆಟ್ಟದ ಮೇಲೆ ಕರೆಕ್ಟಾಗಿ ಅರರಟ್ ಎಂಬ ಬೆಟ್ಟದ ಮೇಲೆ ಕರೆಕ್ಟಾಗಿ ಹೋಗಿ ನಿಲ್ಲಿಸಿದ್ರೋ, ಆ ರೀತಿಯಲ್ಲಿ ಪವಿತ್ರಾತ್ಮ ನನ್ನ ಒಂದು ಜೀವಿತವನ್ನು, ನನ್ನ ಜೀವಿತ ಎಂಬ ನಾವೆಯನ್ನು, ನನ್ನ ನಂಬಿಕೆ ಎಂಬ ಓಟವನ್ನು ಕರೆಕ್ಟಾಗಿ ಓಡುವಂತೆ ಅವ್ರು ಮಾಡ್ತಾರೆ. ಅವರು ಪವಿತ್ರಾತ್ಮ, ನಾವು ಯೇಸು ಕ್ರಿಸ್ತನ ಜೀವಿತವನ್ನು ನಾವು ನೋಡ್ಬೋದು. ಯೇಸು ಕ್ರಿಸ್ತ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಗಲಿಲಾಯಕ್ಕೆ ಹೋದನು. ಯೇಸು ಕ್ರಿಸ್ತ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಉಪವಾಸಕ್ಕೆ ಹೋದನು. ಯೇಸು ಕ್ರಿಸ್ತ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಹಿಂಗೆ ಮಾಡ್ದ. ಯೇಸು ಕ್ರಿಸ್ತ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ನಡೆಸುವಿಕೆಯಿಂದ ಹಿಂಗೆ ಮಾಡ್ದ ಅಂತ ಯಾರಿಗೆಲ್ಲ ಪವಿತ್ರಾತ್ಮ ಕೊಟ್ಟಲ್ಪಟ್ಟಿರ್ತಾರೋ ಅವರು ಜೀವನದಿಯಾಗಿ ನಮ್ಮ ಜೀವಿತವನ್ನು ಅವರು ತಂದೆಯ ಒಂದು ಚಿತ್ತದಕ್ಕೆ ಇರೋ ಒಂದು ಡೈರೆಕ್ಷನಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ನಾವು ದೇವರ ಒಂದು ಪ್ಲ್ಯಾನ್ನ ಮಿಸ್ಸೇ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಪವಿತ್ರಾತ್ಮ ನಮ್ಮನ್ನ ಕರೆಕ್ಟಾಗಿ ಅವರ ಒಂದು ಮಾರ್ಗದಲ್ಲಿ ನಮ್ಮನ್ನ ನಡೆಸ್ತಾರೆ. ಅವರ ಒಂದು ಮಾರ್ಗವನ್ನು ನಮಗೆ ಬೋಧನೆ ಮಾಡ್ತಾರೆ. ಯೇಸು ಕ್ರಿಸ್ತನ ಹೆಸರಿನ ಒಂದು ಮಹಿಮೆಗೋಸ್ಕರ, ತಂದೆ ದೇವರ ಒಂದು ಚಿತ್ತ ನೆರವೇರೋಕ್ಕೋಸ್ಕರ ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ಏನು ಮಾಡ್ತಾರೆ ಅಂದರೆ, ಜೀವ ನದಿಯಾಗಿ ಅವರು ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸೇವೆಯನ್ನು ಕ್ರಿಸ್ತನ ಒಂದು ಸಂಪೂರ್ಣತೆಗೆ ಅವ್ರು ನಡೆಸ್ತಾರೆ. ಆಮೇನ್.